ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಯಮಕನಮರಡಿ ನಗರದಲ್ಲಿ ಹಮ್ಮಿಕೊಂಡ 12ನೇ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು ಎಂದು ಹತ್ತರಿಗೆ ಕಾರಿಮಠದ ಗುರುಸಿದ್ದ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಯಮಕನಮರಡಿ ನಗರದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಮಹಾಸ್ವಾಮಿಗಳ ಸರ್ವಾಧ್ಯಕ್ಷತೆಯಲ್ಲಿ ಜರುಗಿದ ತಾಲೂಕು ಮಟ್ಟದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹುಣಸಿಕೊಳ್ಳ ಮಠದ ಸಿದ್ಧ ಬಸವ ದೇವರ ನೇತೃತ್ವದಲ್ಲಿ ವಿವಿಧ ಸಾಹಿತಿಗಳಿಂದ ಗೋಷ್ಠಿಗಳು, ಗ್ರಂಥ ರಚನೆ, ಕವಿಗೋಷ್ಠಿ ಸೇರಿ ಕನ್ನಡ ಪರ ಗೀತೆ ಗಾಯನಗಳು ಬಹಳ ಅಚ್ಚುಕಟ್ಟಾಗಿ ಜರುಗಿದ್ದಾವೆ. ಹುಕ್ಕೇರಿ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಸಾಹಿತ್ಯ ಸಮ್ಮೇಳನವನ್ನ ಸಮ್ಮೇಳನಾಧ್ಯಕ್ಷರು ವಿವಿಧ ಪ್ರದರ್ಶನಗಳ ಮಳಿಗೆಗಳನ್ನು ರಿಬ್ಬನ್ ಕತ್ತರಿಸುವುದರ ಮುಖೇನ ಚಾಲನೆ ಕೊಟ್ಟಿದ್ದಾರೆ. ಸಮ್ಮೇಳನಾಧ್ಯಕ್ಷರನ್ನ ರಥದಲ್ಲಿ ಮೆರವಣಿಗೆ ಮೂಲಕ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳಲಾಗಿದೆ. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ನಗರದಲ್ಲಿ ಜರುಗುತ್ತಾ ಇರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವ ಜನಾಂಗದ ಕನ್ನಡ ತೋಟವಾಗಿದೆ ಎಂದು 12ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು. ಹುಕ್ಕೇರಿ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಮಕನಮರಡಿಯಲ್ಲಿ ನಡೀತಾ ಇರೋದು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡೆದಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಬಹುಶಃ ನಾವು ಬಹಳಷ್ಟು ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೀವಿ, ಆದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಭಾಷಣದಲ್ಲಿ ಹೇಳ್ತಾ ಇರ್ತೀವಿ ನಾವು. ಆದ್ರೆ ಯಮಕನಮರಡಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಅದು ಕನ್ನಡದ ತೋಟವನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಅದು ಯಮಕನಮರಡಿಯಲ್ಲಿ ಅನ್ನೋದನ್ನ ಅಭಿಮಾನದಿಂದ ಹೇಳ್ತೇವೆ. ಎಲ್ಲಾ ಸಮುದಾಯದವರು ಈ ಕನ್ನಡಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ನಾವೆಲ್ಲರೂ ಕನ್ನಡಿಗರು ಅನ್ನೋ ಅಭಿಮಾನ ತೋರಿಸಿದಾರಲ್ಲ, ಇದಕ್ಕಿಂತ ಹೆಚ್ಚು ಏನು ಹೇಳಬೇಕಾಗಿಲ್ಲ. ಆದ್ರೆ ಒಂದು ಮಾತನ್ನ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರ್ನಾಟಕದಾಗ ಇರೋರೆಲ್ಲರೂ ಕೂಡ ಕನ್ನಡವನ್ನ ಕಲಿತು ಈ ಕನ್ನಡ ನಾಡಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿದ್ದು ನಾವು ಕನ್ನಡವನ್ನ ಅಲ್ಲಗಳೆದೀವಿ ಅಂತಂದ್ರೆ ನಮಗ್ ನಾವೇ ದ್ರೋಹ ಮಾಡಿಕೊಂಡಾಗ ಆಗ್ತದೆ ಅನ್ನೋದ್ರನ್ನು ಕೂಡ ಅರ್ಥ ಮಾಡ್ಕೋಬೇಕು. ಕನ್ನಡ ಉಳಿಬೇಕು, ಬೆಳಿಬೇಕು. ಅದಕ್ಕೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಬದುಕು ಕಟ್ಟಿಕೊಳ್ಳುವ ಒಂದು ಅಪರೂಪದ ಕಾರ್ಯ ಆಗ್ಬೇಕು. ಸಾಹಿತ್ಯ ಸಮ್ಮೇಳನ ಬಹಳ ಭವ್ಯವಾಗಿ ದಿವ್ಯವಾಗಿ ಆಚರಣೆ ಆಗಿರ್ತಕ್ಕಂಥದ್ದಿದೆ. ಇದೀಗ ನಮ್ಮ ಕಾಂಗ್ರೆಸ್ ಧೂರಿನಾಗಿರ್ತಕ್ಕಂಥ ಕಿರಣ್ ರಜಪೂತ್ ಅವರು ಹೇಳಿರುವಂತೆ ಎಲ್ಲವೂ ಕಾರ್ಯಕ್ರಮ ಸುಸೂತ್ರವಾಗಿ ಸಾಂಗವಾಗಿ ಎಲ್ಲವೂ ಅಗದಿ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವರಾಗಿದ್ದಾರೆ. ಇದೀಗ ಭವ್ಯವಾಗಿರ್ತಕ್ಕಂಥ ಮೊದಲನೆಯ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಕನ್ನಡಾಭಿಮಾನಿಗಳು ಹುಕ್ಕೇರಿ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಇವತ್ತಿನ ಆಗಮಿಸಿದ್ದಾರೆ. ಇಲ್ಲಿ ನೋಡ್ತಕ್ಕಂಥ ಜಾತ್ರೆ ಕನ್ನಡದ ಜಾತ್ರೆ ಅಂತ ತಿಳ್ಕೊಂಡು ಹೇಳಿ ಎರಡು ಮಾತು ಮುಗಿಸ್ತೀವಿ. ಶಿವಮೊಗ್ಗ ಮೆರವಣಿಗೆಯಲ್ಲಿ ನೋಡಿದ್ದೊಂದು ವಿಶೇಷ ಏನಂದ್ರೆ ಕೂಟಿಗೆ ಐತಿಹಾಸಿಕ ಪುರುಷರ ಹಾಗೂ ಧಾರ್ಮಿಕ ಪುರುಷರ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಮಾಡಿದಂಥ ಮಹನೀಯರ ಒಂದು ಫೋಟೋ ಆಗಲಿ ಒಂದು ಮೂರ್ತಿ ಆಗಲಿ ಇಟ್ಟು ಅದಕ್ಕೆ ವಿಶೇಷ ಒಂದು ಅಲಂಕಾರ ಮಾಡಿ ಅಲ್ಲಿ ನಮ್ಮನ್ನೆಲ್ಲ ಹಾರ ಮಾಲೆ ಅರ್ಪಿಸೋಂಗ ಮಾಡಿದ್ರಲ್ಲ, ಇದು ತುಂಬ ವಿಶೇಷ. ಯಮಕನಮರಡಿದು ನಾ 70-75 ಸಮ್ಮೇಳನ ಮಾಡೀನಿ, ಈ ಥರ ಎಲ್ಲಿ ನೋಡಿಲ್ಲ. ಇಲ್ಲಿ ಮೊದಲೇ ಸಲ ನೋಡಿದ್ದು ಬಹಳ ವಿಶೇಷ. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಹುಕ್ಕೇರಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ತಾಲೂಕಾ ಪರಿಷತ್ನ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಪದಾಧಿಕಾರಿಗಳು, ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಸಮಸ್ತ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಮಕನಮರಡಿಯಲ್ಲಿ ಜರುಗ್ತಾ ಇದೆ. ಯಮಕನಮರಡಿ ಮೊದಲಿಂದ ಕೂಡ ಭಾವೈಕ್ಯತೆಯ ನಾಡು, ಸರ್ವಧರ್ಮ ಸರ್ವ ಜಾತಿಯ ಬೀಡಾಗಿರ್ತಕ್ಕಂಥ ಯಮಕನಮರಡಿಯಲ್ಲಿ ಇವತ್ತಿನ ದಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಜರುಗ್ತಾ ಇದೆ. 5 ಮುಖ್ಯ ದ್ವಾರಗಳನ್ನು ನಿರ್ಮಾಣ ಮಾಡಿದ್ದೀವಿ.
ಹುಕ್ಕೇರಿ ತಾಲೂಕಿನ ಪ್ರಸಿದ್ಧ ಸಾಹಿತಿಗಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಶಾಂತಾದೇವಿ ಕನ್ವಿ, ಡಾಕ್ಟರ್ ಡಿ ವಿ ಪುರಾಣಿಕ್, ಆಮೇಲೆ ಪ್ರಕಾಶ್ ದೇಶಪಾಂಡೆ, ಮಹಾದೇವ್ ಟೋಪನ್ನವರ್ ಹಾಗೂ ಗುರುಸಿದ್ಧ ಮಹಾಸ್ವಾಮಿಗಳ ಒಂದು ವೇದಿಕೆ, ಹೀಗೆ ಅನೇಕ ಮಹದ್ವಾರಗಳನ್ನ, ಅನೇಕ ಮಹನೀಯರ ಹೆಸರುಗಳನ್ನು ಇಟ್ಟ ಒಂದು ಹೊಸ ದಿಕ್ಸೂಚಿಗೆ ಈ ಸಮ್ಮೇಳನ ಸಾಕ್ಷಿಯಾಗಿದೆ ಅಂತೇಳಿ ಹೇಳಿ ಬಯಸ್ತಾ ಇದ್ದೀನಿ. ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳಿಗೆ ಒಪ್ಪಿಗೆ ಕೊಟ್ಟು ಸರ್ಕಾರಕ್ಕೆ ತಲುಪಿಸಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲು ಆಗ್ರಹ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.